ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಶಾಮು, ನಿದ್ದೆ ಬರಲಿಲ್ವಾ? ನಾನು ಬೇಡ, ಹಠ ಮಾಡಬೇಡ ಅಂತ ಹೇಳಿದೆ. ನೀನು ನನ್ನ ಮಾತು ಕೇಳಲಿಲ್ಲ. ಅವಳು ಹಠ ಮಾಡಬಾರ್ದಾಗಿತ್ತು. ಅವಳು ಹೇಳಿದ್ರಲ್ಲೂ ತಪ್ಪೇನಿಲ್ಲಪ್ಪ. ಅನ್ಯಾಯವಾಗಿ ನಿನ್ನ ಜೀವನ ನಾನು ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡೆ ಅಂತ. ಹಾಗಂತ ನಾನು ಹೇಗೆ ಹೇಳೋ? 3 ವರ್ಷ ತಾನೆ, 3 ದಿನದಾಗ ಕಳೆದೋಗ್ಬಿಡುತ್ತೆ. ಅವಳು ಸಂಪಾದನೆ ಮಾಡ್ಕೊಂಡು ಬರ್ತಾಳೆ. ನನ್ನ ಸಾಹಿತ್ಯ ಕೃಷಿಲಿ ಅವಳು 4 ಪಟ್ಟು ಸಂಪಾದನೆ ಮಾಡ್ತಾಳೆ. ಅದು ಸಾಧ್ಯದ ಮಾತಲ್ಲಪ್ಪ. ಮನುಷ್ಯನ ಜೀವನದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲಮ್ಮ. ನೀನು ಮಾಡಿರೋದನ್ನೇ ಅನುಭವಿಸ್ತಿದ್ದೀಯೇನೋ ಅನ್ಸುತ್ತೆ. ಯಾಕೆ ಕೊರಗ್ತಾ ಇದ್ದೀಯಲ್ಲೋ? ನಿದ್ದೆ ಬಿಟ್ಟು, ಊಟ ಬಿಟ್ಟು, ಭಾವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಲ್ಲ. ಮರೆಯೋದಕ್ಕೆ ಸ್ವಲ್ಪ ದಿನ ಬೇಕಾಗ್ಬೋದು. ಎಲ್ಲ ನೀನೇ ಸೃಷ್ಟಿ ಮಾಡ್ಕೊಂಡಿದ್ದು. ಭಗವಂತನ ಪ್ರೇರಣೆ ಅಂದ್ಕೊಂಡು ಹೋಗು, ನಿದ್ದೆ ಮಾಡು. ನೀನು ನಿದ್ದೆ ಮಾಡ್ತೀಯಾ? ನನ್ನ ಚಿಂತೆ ಬಿಡು, ನೀನು ಹೋಗಿ ಮಲ್ಕೊ. ಅಭಿಮಾನಿ ಗೆಳತಿ ಅಪರ್ಣಾರಿಗೆ ನನ್ನ ಭಾವನಾ ನನಗೆ ಷರತ್ತು ಹಾಕಿ ನನ್ನಿಂದ ದೂರಾದಳು. 3 ವರ್ಷ ನಾನು ಅವಳನ್ನು ಭೇಟಿ ಮಾಡುವಂತಿಲ್ಲ. ಬೇಡವೆಂದರೂ ನನ್ನ ಮಾತು ಕೇಳದೆ ದೂರಿಗೆ ಉದ್ಯೋಗಕ್ಕೆ ಹೊರಟು ಹೋದಳು. ಬರೆಯಲು ಲೇಖನಿ ಎತ್ತಿಕೊಂಡರೆ ನನ್ನ ಭಾವನಾ ಕಣ್ಮುಂದೆ ಬರುತ್ತಾಳೆ. ನನ್ನ ಸ್ಫೂರ್ತಿಯೇ ಕಣ್ಮರೆಯಾಯಿತು. ಅವಳ ಷರತ್ತಿನ ಸವಾಲಿನಲ್ಲಿ ನಾನು ಸೋಲಬಹುದು ಎಂದೆನಿಸಿ ಬದುಕು ಬೇಸರವಾಗಿದೆ. ನಾನು ದೂರ ಹೊರಟು ಹೋಗುತ್ತಿದ್ದೇನೆ. ನೀವು ನನ್ನ ಫೋಟೋ ಕೇಳಿದ್ದೀರಿ, ಆಗ ಕಳುಹಿಸಿರಲಿಲ್ಲ. ಈ ಪತ್ರದೊಂದಿಗೆ ಫೋಟೋ ಕಳುಹಿಸಿರುವೆ. ನಿಮ್ಮ ಅಭಿಮಾನಕ್ಕೆ ವಂಚಿಸಿ ಹೋಗುತ್ತಿದ್ದೇನೆ, ಕ್ಷಮಿಸಿ. ಮೇಘ. ನೀವೀಗ ಮಾಡಬಾರ್ದಾಗಿತ್ತು. ಪತ್ರದಲ್ಲಿ ವ್ಯಕ್ತಪಡಿಸಿರೋ ನನ್ನ ಮನಸ್ಸಿನ ಭಾವನೆಗಳನ್ನು ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವಳು ನಿಮ್ಮನ್ನು ಬಿಟ್ಟು ಹೋದ್ರೆ ಏನಂತೆ? ಪ್ರಪಂಚದಲ್ಲಿ ನಿಮ್ಮನ್ನ ಪ್ರೀತಿಸೋರು ಬೇರೆ ಯಾರೂ ಇಲ್ವಾ? ಮನಸ್ಸನ್ನ ಎಷ್ಟು ಚಿಕ್ಕದ್ ಮಾಡ್ಕೊಂಡಿದ್ದೀರ. ನಾನು ನಿಮ್ಮ ಅಭಿಮಾನಿ ಮಾತ್ರ ಅಲ್ಲ,
ಹೃದಯದಲ್ಲಿ ನಿಮ್ಮ ಕಲ್ಪನೆಯನ್ನ ಇಟ್ಕೊಂಡು ಪೂಜಿಸ್ತಾ ಇರೋರು. ಒಂದು ಹುಡುಗಿಗೋಸ್ಕರ ಜಿಗುಪ್ಸೆ ಪಟ್ಟು ಹೊರಟು ಹೋದ್ರಲ್ಲ, ಇದು ನ್ಯಾಯನ, ಧರ್ಮನ? ಅರೆ ತಾತ, ನೀನಾ? ಕರೆದ್ರೆ ನಾನೇ ಬರ್ತಿದ್ನಲ್ಲ. ನೀ ಬಂದು ಏನ್ ಮಾಡ್ತಿದ್ದೆ? ತುಂಬಾ ಬೇಜಾರ್ನಲ್ಲಿರೋ ಹಾಗಿದೆ. ಆ ಜೂಲಪ್ಪ ಮಕ್ಕಳಿಗೆ ಹೇಳ್ದಾಗ ಹೇಳ್ತಾನೆ ನನಗೆ. ಇದೇನ್ ತಾತ, ಕೈನಲ್ಲಿ ಹಾಲಿನ ಲೋಟ? ಎಲ್ಲ ಇದರಿಂದಲೇ, ಬರೀ ಹಾಲು ಕೊಟ್ಟಿದ್ದಾನೆ. ಇನ್ನೇನ್ ನೀರ್ ಬೆರೆಸ್ಬೇಕಾಗಿತ್ತಾ? ಒಂದು ಸಣ್ಣ ಸ್ಪೂನ್ ಸಕ್ಕರೆ ಹಾಕ್ಬಾರ್ದಾಗಿತ್ತ ಅಂತ ಕೇಳ್ತಾ ಇರೋದು ನಾನು. ನಿನ್ ಮೈಗ್ ಸಕ್ಕರೆ ಆಗ್ಬರಲ್ಲ. ನೀನೆಲ್ಲೋ ಚಿಕ್ಕ ಮಗು ಹಾಗೆ ಬಿಹೇವ್ ಮಾಡಿರ್ಬೇಕು, ಅದಕ್ಕೆ ಬುದ್ಧಿ ಹೇಳಿರ್ತಾನ ಅವನು. ಇಬ್ಬರು ಜೋಡಿ ಸರಿಯಾಗಿದೆ. ಸಕ್ಕರೆ ನನ್ನ ಮೈಗೆ ಆಗಲ್ಲ, ಒಪ್ಕೋತಿದಮ್ಮ. ಸಾಕ್ರಿನ್ ಟ್ಯಾಬ್ಲೆಟ್ ಹಾಕೋದಕ್ಕೆ ಏನ್ ರೋಗ ಅವನ್ಗೆ? ಏನ್ ರೋಗ ಬಂತು ಅವನ್ಗೆ? ಬನ್ನಿ ಕೇಳ್ತೀನಿ. ಏನ್ ಕೇಳೋದು? ಟ್ಯಾಬ್ಲೆಟ್ ಸ್ಟಾಕ್ ಇದ್ರೆ ತಾನೇ ಹಾಕೋದು. ಅಯ್ಯೋ, ಟ್ಯಾಬ್ಲೆಟ್ ಇಲ್ಲ ಅಲ್ಲ? ಸಾರಿ ತಾತ, ಮರ್ತ್ಬಿಟ್ಟೆ. ನಾಳೆ ಖಂಡಿತ ತಂದ್ಕೊಡ್ತೀನಿ. ಈ ವಯಸ್ಸಿಗೆ ಅರಳೋ ಮರಳೋ ಬರೋದು ಸಹಜ, ಆದರೆ ಈ ವಯಸ್ಸಿಗೆ ಬಂದ್ಬಿಟ್ಟಿದೆ. ತರಕಾರಿಯಿಂದ ಹಿಡಿದು ಮನೆ ಸಾಮಾನೆಲ್ಲ ತರ್ತಿದ್ದೆ. ಹೋಗ್ಲಿ ಬಿಡು, ನಾನು ಜೂಲಪ್ಪನ ಕೈಲೇ ಪಟ್ಟಿ ಬರೆದು ತರಿಸ್ಕೋತೀನಿ. ಸಾರಿ ಅಂತ ಹೇಳಿದ್ನಲ್ಲ ತಾತ. ಅದಿರಲಿ, ಇತ್ತೀಚೆಗೆ ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನೀನು ಮನಸ್ಸಿಗೆ ಏನೋ ಹಚ್ಕೊಂಡ್ಬಿಟ್ಟಿದೀಯ. ನಾನು ಬಂದು ಇಷ್ಟೊತ್ತಾದರೂ ನನ್ನ ಕಡೆ ಗಮನ ಇಲ್ಲದೆ ಅಂತರ್ಮುಖಿಯಾಗಿದ್ದೆಲ್ಲ ಯಾತಕ್ಕೆ ಹೇಳು? ಅದು ಹೇಳಿದ ಮೇಲೆ ಇಲ್ಲಿಂದ ನಾನು ಹೋಗೋದು. ಅಯ್ಯೋ, ಹಾಗೇನೂ ಇಲ್ಲ ತಾತ. ಬೆಳಿಗ್ಗೆ ಒಂದು ಕಾದಂಬರಿ ಓದಿದೆ. ಕಥೆ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ಅನಲೈಸ್ ಮಾಡ್ಕೊಳ್ತಿದ್ದೆ. ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಕಥೆ ಅಪೂರ್ಣವಾಗಿದ್ದರೆ ಹೇಳು. ಕಥೆ ಪೂರ್ಣವಾಗೋದಕ್ಕೆ ಏನಾರು ಒಂದು ಯೋಚನೆ ಮಾಡಿ ಐಡಿಯಾ ಕೊಡ್ತೀನಿ. ಅವತ್ತು ಕಥೆಗೊಂದು ಐಡಿಯಾ ಕೇಳಲಿಲ್ಲ ನೀನು? ನಾನು ಕೊಡಲಿಲ್ಲ? ಹಾ, ಒಳ್ಳೆ ಐಡಿಯಾನೇ ಕೊಟ್ಟಿದ್ದೆ. ನಾನು ಅದನ್ನೇ ಬರೆದು ಕಳಿಸ್ದೆ. ಆದ್ರೆ ಅವ್ರು ಅದನ್ನ ಪಬ್ಲಿಷ್ ಮಾಡಲಿಲ್ಲ. ಏನು ಬೇರೆ ರೀತಿ ಎಂಡ್ ಮಾಡಿದ್ರು. ಬೇರೆ ಎಂಡ್ ಮಾಡಿದಾರ? ಹಾಗೆ ಮಾಡಿದ್ರೆ ಆ ಹುಡುಗನ ಕ್ಯಾರೆಕ್ಟರ್ ಸತ್ತೋಗ್ಬಿಡುತ್ತಲ್ಲಮ್ಮ. ಇಲ್ಲ, ಇನ್ನೂ ಕಂಟಿನ್ಯೂ ಮಾಡಬಹುದು. ಕಂಟಿನ್ಯೂ ಮಾಡ್ಬೋದಾ? ಯಾಕೆ ಹೇಳು? ಸ್ವಲ್ಪ ಸುಳಿವು ಸಿಕ್ಕಿದ್ರೆ ನಾನು ಸೇರ್ಕೋತೀನಿ. ಮುಂದುವರ್ಸಕ್ಕೆ ನಾನೇ ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಫಲ ಸಿಕ್ಕೇ ಸಿಗುತ್ತೆ. ನಾಳೆ ಸ್ಯಾಕ್ರಿನ್ ಟ್ಯಾಬ್ಲೆಟ್ ಶೋ ಖಂಡಿತ ತಂದ್ಕೊಡ್ತೀನಿ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ. ಕಥೆ ಅಪೂರ್ಣವಾಯಿತು ಅಂತ ಯೋಚನೆ ಮಾಡಿ ನಿದ್ದೆ ಕೆಡ್ಬೇಡಮ್ಮ. ಹೋಗಿ ಮಲಗು. ಹಾ,
ಆತ್ಮಹತ್ಯೆಗೆ ಟ್ರಯಲ್ ನಡೀತಾ ಇದೆಯಾ? ನಾನು ನಿನ್ನ ಹತ್ರನೇ ಕೇಳ್ತಿರೋದು ಆತ್ಮಹತ್ಯೆಗೆ ಪ್ರಾಕ್ಟೀಸಾ ಅಂತ. ಹೂ ಆಯು ಓ, ಕನ್ನಡ ಬರೋದಿಲ್ವಾ? ನೋಡಿದ್ರೆ ಕನ್ನಡದವಳ ಥರನೇ ಇದೆಯಾ? ನಾನು ಏನಾದರೂ ಮಾಡ್ಕೋತೀನಿ, ನಿಮ್ಗೆ ಯಾಕೆ? ನನಗೆ ಯಾಕೆ? ನೋಡೋದಕ್ಕೆ ನಾರ್ಮಲ್ ಆಗಿದ್ದಿದ್ರೆ ನಾನು ಕೇರೆ ಮಾಡ್ತಿರಲಿಲ್ಲ. ಆದರೆ ಅಬ್ನಾರ್ಮಲ್ ಆಗಿ ಕಾಣ್ತಿದ್ಯಾ. ನನ್ನ ತಲೆ ಸರಿಯಾಗಿದೆ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಡಿಸ್ಟರ್ಬ್ ಮಾಡ್ತಿರೋದು ನೀನು. ನಾನು ಹಾಯಾಗಿ ಪ್ರಕೃತಿನ ನೋಡ್ತಾ ಇದ್ದೆ, ನೀನು ವಿಕೃತಿಯಾಗಿ ಬಂದೆ. ಪ್ರಕೃತಿ ನೋಡಕ್ಕೆ ಇದೊಂದೇ ಜಾಗ ಅಲ್ಲ, ಬೇಕಾದಷ್ಟಿದೆ. ಅಂದರೆ ಸಾಯೋದಕ್ಕೆ ಇದೊಂದೇ ಜಾಗ ಇರೋದು ಅಂತನಾ? ನನ್ನ ವಿಷಯ ನಿಮಗೆ ಯಾಕೆ? ಹಾಂ, ಹೀಗೆಲ್ಲ ಮಾತಾಡ್ತಿರೋದು ನೋಡಿದ್ರೆ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಿರೋದು ಗ್ಯಾರಂಟಿ ಆಯಿತು. ಎಲ್ಲ ನೀವೇ ಕಲ್ಸ್ಕೊತಾ ಇದ್ದೀರಾ. ಕೆಲವೊಂದ್ಸಲ ಸರಿಯಾಗೇ ಕಲ್ಪಿಸ್ಕೊಂಡಿರ್ತೀನಿ. ಲವ್ ಡಿಸಪಾಯಿಂಟ್ಮೆಂಟಾ? ನಾನ್ಸೆನ್ಸ್. ಎಸ್, ನಾನ್ಸೆನ್ಸ್. ಲವಲ್ಲಿ ಡಿಸಪಾಯಿಂಟ್ ಆಗಿ ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ನಾನ್ಸೆನ್ಸ್. ಲವರ್ ಡಿಸಪಾಯಿಂಟ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಫೂಲ್ ನಾನಲ್ಲ. ನನ್ನ ಪ್ರಾಬ್ಲಮ್ಮು ಅರ್ಥ ಆಗೋ ಅಂಥದ್ದಲ್ಲ. ನೋಡಿ, ನೀವ್ಯಾರೋ ನಂಗೆ ಗೊತ್ತಿಲ್ಲ. ದಾರಿಲಿ ಕಂಡಿದ್ದು ದಾರಿಲೇ ಬಿಟ್ಬಿಡ್ಬೇಕು. ನಿಮ್ಮ ಪಾಡಿ ನೀವು ಹೋಗಿ. ಇದು ಊರ್ ದಾರಿ ಆಗಿದ್ದಿದ್ರೆ ನನಗೆ ಯಾಕೆ ಅಂತ ನಾನು ಸುಮ್ಮನೆ ಹೋಗ್ಬಿಡ್ತಾ ಇದ್ದೆ. ಆದರೆ ಇದು ಕಾಡು ದಾರಿ, ಜೊತೆಯಲ್ಲಿ ಕಾಲ್ ದಾರಿ. ಹೋಗ್ತಾ ಇರೋರು ತಪ್ಪು ದಾರಿಲಿ ಹೋಗ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ್ರನ್ನ ಸರಿಯಾದ ದಾರಿಗೆ ತರೋದು ದಾರಿ ಹೋಗನ್ ಕರ್ತವ್ಯ. ಸರಿಯಾಗೋ ದಾರಿಲಿ ನಾನಿಲ್ಲ. ಅದಕ್ಕೆ ಆತ್ಮಹತ್ಯೆನೇ ಕೊನೆ ಪ್ರಯೋಗನಾ? ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಂತ ಹೇಗೆ ಹೇಳ್ತೀರಾ? ಬಹಳಷ್ಟು ಸಲ ಮನುಷ್ಯನ ವರ್ತನೆಯಿಂದ, ಅವರ ಮುಖಭಾವನೆಗಳಿಂದ ಅವರ ಅಂತರಂಗದ ಗುಟ್ಟನ್ನು ತಿಳ್ಕೋಬಹುದು. ಇದೆಲ್ಲ ಅನುಭವದ ಮಾತು. ಎಲ್ಲ ಕಷ್ಟಗಳಿಗೂ ಆತ್ಮಹತ್ಯೆ ಒಂದೇ ಪರಿಹಾರ ಆಗಿದ್ದಿದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರ್ತಿರಲಿಲ್ಲ. ಪ್ಲೀಸ್, ನನ್ನ ತಡೆಯಕ್ ನೀವ್ ಯಾರು? ಹೇಳಿದ್ನಲ್ಲ ದಾರಿ ಹೋಗ್ತಾ ಅಂತ. ನಿಮ್ ಮಾತ್ ನಾನು ಕೇಳ್ದಿದ್ರೆ ಬಲವಂತ ಮಾಡ್ಬೇಕಾಗುತ್ತೆ. What do you mean? ಹಾ, ಬಲವಂತ ಅಂದ ತಕ್ಷಣ ಅಪಾರ್ಥ ಮಾಡ್ಕೋಬೇಡ. ಕೆಲವೊಂದ್ಸಲ ಕೆಲವರು ತಪ್ಪು ದಾರಿಲಿ ಹೋಗ್ತಾರೆ. ಅವ್ರನ್ನ ಸರಿ ಮಾಡ್ಬೇಕು ಅಂದ್ರೆ ಬಲವಂತ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಅಕ್ರೆ ಕನಿಕರ? ಯಾಕೆಂದ್ರೆ ನಾನೊಬ್ಬ ಮನುಷ್ಯ, ಮಾನವೀಯತೆ ಇರೋನು. ಆಯ್ತು, ನೀವ್ ಹೋಗಿ. ಸ್ವಲ್ಪ ಹೊತ್ತಿಲ್ಲೇ ಕೂತಿದ್ದು ಆಮೇಲೆ ಹೋಗ್ತೀನಿ. ನನಗ್ ನಂಬಿಕೆ ಇಲ್ಲ. ನನ್ನ ಜೊತೆಲ್ ಬಾ. ಎಲ್ಲಿಗೆ? ನಿಮ್ಮನೆಗೆ ಬಿಟ್ಟು ಹೋಗ್ತೀನಿ. ನನಗೆ ಯಾರು ಇಲ್ಲ. ಯಾರು ಇಲ್ದಿರೋರು ಯಾವತ್ತೂ ಆತ್ಮಹತ್ಯೆಗೆ ಪ್ರಯತ್ನ ಪಡೋದಿಲ್ಲ. ಇರೋರೇ ಜಿಗುಪ್ಸೆಗೆ ಒಳಗಾಗೋರು. ಏನೂ ಇಲ್ದವರು ಚಿಂತನೆ ಮಾಡೋದಿಲ್ಲ. ನನ್ನ ಜೊತೆಲ್ ಬಾ. ಬಂದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ನಿನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಿದ್ದೆ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಆಗ ನೀನು ಕಂಬಿ ಹಿಂದೆ ಇರ್ತೀಯ. ನಾನು ಪ್ರಕೃತಿನ ನೋಡಕ್ಕೆ ಮತ್ತಿಲ್ಲಿಗೆ ಬರ್ತೀನಿ.
ಯಾಕೆ ಪೊಲೀಸ್ ಅಂದ ತಕ್ಷಣ ಹೆದರ್ಕೊಂಡ್ಬಿಟ್ಯಾ? ಹಾಗೇನೂ ಆಗಲ್ಲ. ನೋಡು, ಜೀವನ ಅಮೂಲ್ಯವಾದ್ದು. ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ಸಿಗೋದು.